ನಾನು ಈಗ ಒಳ ಮೀಸಲಾತಿ ಆಗ್ಬೇಕು ಅಂತ ಹೇಳಿದ್ರು 30 ವರ್ಷ 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಬಂದ ಮೇಲೆ ಇದಕ್ಕೆ ಚಾಲನೆ ಸಿಕ್ತು ಎಲ್ಲಾ ಕಡೆ. ಅದರ್ವೈಸ್ ಹಿಂದೆ ಇರಲಿಲ್ಲ. ಇದಕ್ಕೆ ಚಾಲನೆ ಸಿಕ್ತು. ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತದೆ ಅಂತ ಹೇಳಿದೆ. ಹೇಳಿದಿನ ಇಲ್ಲ? ಜಾರಿ ಮಾಡ್ತೀವಿ ಅಂತ ಹೇಳಿದೆ, ಕೂಡ್ಲೆ ಮಾಡ್ತೀವಿ. ಅದು ಬಂದ ಮೇಲೆನೆ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿದ್ರು, 1 ಮ್ಯಾನ್ ಕಮಿಷನ್ ಮಾಡಿದ್ದು ಆಗ್ಲೇನೆ. ನಾಗಮೋಹನ್ ದಾಸು ಎಲ್ಲ ಕಡೆ ಜನರನ್ನ ಭೇಟಿ ಮಾಡಿ, ಹಳ್ಳಿಗಳನ್ನ ಭೇಟಿ ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿನಲ್ಲಿ ಶಿಫಾರಸು ಏನಪ್ಪಾ ಅಂದ್ರೆ 5 ಗುಂಪುಗಳನ್ನು ಮಾಡೋದು. 5 ಗುಂಪುಗಳು, 59 ಜಾತಿಗಳದು ಒಂದು ಅಲೆಮಾರಿ ಜನ, 59 ಜಾತಿ. ಒಟ್ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ನಲ್ಲಿ ಶೆಡ್ಯೂಲ್ ಕಾಸ್ಟ್ ನಲ್ಲಿ 101 ಜಾತಿಗಳಿದ್ದಾವೆ. 59 ಅಲೆಮಾರಿ ಜನನೇ ಇದ್ದಾರೆ. 59 ಜಾತಿಗಳು. ಆಮೇಲೆ ಮಾದಿಗ, ವಲಯ, ಲಮಾಣಿ, ಗೋವಿ, ಕೊರ್ಚ, ಕೊರಮ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವರೆಲ್ಲ ಇದಾವೆ. ಇವೆಲ್ಲ ಮಾಡಿ 5 ಗುಂಪುಗಳು ಮಾಡೋದು. 17% ಕೊಡಬೇಕು ಇವರಿಗೆ, 17% ಕೊಡಬೇಕು. 17ರಲ್ಲಿ ಎಲ್ಲ ಡಿವೈಡ್ ಮಾಡೋದ. 1% ಅಲೆಮಾರಿಗಳಿಗೆ, 6% ಮಾದಿಗರಿಗೆ, 5% ವಲಯರಿಗೆ, ಆಮೇಲೆ 4% ಗೋವಿ, ಬಂಜಾರ, ಕೊರ್ಚ, ಕೊರಮ ಅವ್ರಿಗೆ ಕೊಡಬೇಕು. 1% ಮಾತ್ರ ಇವ್ರಿಗೆ ಕೊಡಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅವ್ರಿಗೆ ಕೊಡಬೇಕು. ನಾವು ಅದನ್ನೆಲ್ಲ ಸೇರಿಸಿ ಚರ್ಚೆ ಆಯಿತು. ಕೆ ಎಸ್ ಮುನಿಯಪ್ಪನವರು ಕೂಡ ಒಪ್ಕೊಂಡ್ರು. ಅವ್ರು ಇದ್ದಿದ್ದು ಹೇಳ್ತಿದ್ದೆ ನಾನು ಅವ್ರ ಎದುರುಗಡೆ. ಆಗ ಒಪ್ಕೊಂಡು ನಾವು 5 ಕೊಟ್ಟಿದ್ರಲ್ಲ, ಅದು 3 ಮಾಡೋದು. 6, 6, 5 ಅಲ್ಮಾರಿಗಳನ್ನ ಇವ್ರ ಜೊತೆ ಸೇರಿಸ್ಬಿಟ್ಟು ಗೋವಿ, ಬಂಜಾರ ಇವ್ರ ಜೊತೆ ಸೇರಿಸ್ಬಿಟ್ಟು ಅದು ಸರಿ ಇಲ್ಲ ಅಂತ ಆಯ್ತು. ಆಮೇಲೆ ಇದು ಮೀನ್ವೈ ಕೆಲವರು 56% ಹೈಕೋರ್ಟ್ ನಲ್ಲಿ ಇದಾಗ್ತದೆ. ಅದೇನ್ರಿ ಹೈಕೋರ್ಟ್ ನಲ್ಲಿ ಹಾಕಿದ್ರು. ಆಮೇಲೆ ತಾತ್ಕಾಲಿಕವಾಗಿ 15 ಮಾಡೋಣ ಅಂತ ಆಯ್ತು. ಇದು ಇಟ್ಸ್ ನಾಟ್ ಎ ಪರ್ಮನೆಂಟ್. ತಾತ್ಕಾಲಿಕವಾಗಿ ಕೋರ್ಟ್ನಲ್ಲಿ ಹೈಕೋರ್ಟ್ನವ್ರು ಹೇಳಿರೋದ್ರಿಂದ 15 ಮಾಡೋಣ ಅಂತ ಆಯ್ತು. ಆಮೇಲೆ ಚರ್ಚೆಗಳೆಲ್ಲ ಆದ್ಮೇಲೆ ನಾನು ಅದಕ್ಕೆ ಕೆ ಎಸ್ ಮುನಿಯಪ್ಪನವರಿಗೆ ಬಹಳ ಸಮಯ ಕೊಡ್ತಿದ್ದೆ ಮಾತಾಡಕ್ಕೆ. ಅವ್ರು ಹೇಳ್ದಾಗೆ ಮಾಡ್ತಿದ್ರು. ಯಾಕಂದ್ರೆ ನಿಮ್ ಜೊತೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ
5:15, 5:15, 4:15 ಮಾಡ್ತು. 5:15, 5:15, 4:15 ಅದು ಮಾಡಿದ್ಮೇಲೆ ಕ್ಯಾಬಿನೆಟ್ ಒಪ್ಪಿತ್ತು, ಎಲ್ರೂ ಒಪ್ಪಿದ್ರು. ಯುನಾನಿಮಸ್ ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಗೊಂದಲಗಳಿದಾವೆ. ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಗೊಂದಲಗಳಿದಾವೆ. ಈ ಗೊಂದಲಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಈಗ 5:15 ಆಗಿದೆಯಲ್ಲ, 4:15 ಆಗಿದೆಯಲ್ಲ, ಇದು ಹೇಗೆ ಕೆಲಸ ಮಾಡ್ತದೆ ಇದರ ಅನುಭವದ ಮೇಲೆ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಒಳ ಮೀಸಲಾತಿ ಆಗ್ಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಆಗ್ಲೇ ಪ್ರಸ್ತಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.